ಗುರುಗಳೇ, ನಮ್ಮ ಅಸಹಾಯಕತನ ಹೇಳ್ಕೊಳ್ದಿರೋ ಪರಿಸ್ಥಿತಿಲಿ ನಾವಿದ್ದೀವಿ. ದಯವಿಟ್ಟು ಇವಾಗ ನೀವೇ ನಮಗೆ ಸಹಾಯ ಮಾಡಬೇಕು. ನಾನು ಹೆತ್ತ ಮಗುಗೆ ಕಂಟಕ ಇರೋದು, ಅದು ನನ್ನ ಮಗು ಅಂತ ಹೇಳ್ಕೊಳ್ದಿರೋ ಪರಿಸ್ಥಿತಿಲಿ ಈಗ ನಾವಿದ್ದೀವಿ. ಮಗುನ ಇಲ್ಲಿಗೆ ನಾವು ಕರ್ಕೊಂಡು ಬರೋಕ್ಕಾಗಲ್ಲ. ಆದರೆ ಕಂಟಕ ಅಂತೂ ಪರಿಹಾರ ಆಗಲೇಬೇಕು ಪುರೋಹಿತ್ರೆ. ದಯವಿಟ್ಟು ಬೇರೆ ದಾರಿ ಇದ್ರೆ ಹೇಳಿ. ಈ ಕ್ಷಣಕ್ಕೆ ನನಗೂ ಬೇರೆ ದಾರಿ ತೋರಿಸ್ತಾ ಇಲ್ಲಮ್ಮ. ಆ ಶಿವಪ್ಪ ನಿಮ್ಮನ್ನಿಲ್ಲಿ ಕರ್ಸ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಎಲ್ಲ ಅವನಿಚ್ಛೆ, ಮುಂದೆ ನಡೆಯೋದೆಲ್ಲ ಅವನದೇನೆ. ಕೂತ್ಕೊಳ್ಳಿ ಅಮ್ಮ. ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ಇನ್ನೊಂದು 5 ನಿಮಿಷ ಪೂಜೆ ಶುರು ಮಾಡಿಬಿಡೋಣ. ಮೇಡಮ್, ಏನು ನಡೀತಿದೆ ಅಲ್ಲಿ? ಪೂಜೆ ನಡೆಯೋ ಜಾಗಕ್ಕೆ ಎಲ್ಲರೂ ಬಂದು ಸೇರಿದ್ದಾರೆ. ಪೂಜೆ ವ್ಯವಸ್ಥೆನೂ ಎಲ್ಲದೂ ಆಗಿದೆ. ನೀವೇನು ಅಲ್ಲಿ ಮಗು ಕದಿಯೋದಕ್ಕೆ ಹೋಗಿದ್ದೀರೋ ಅಥವಾ ಅಲ್ಲಿ ಏನೇನು ನಡೀತಿದೆ ಅಂತ ರನ್ನಿಂಗ್ ಕಾಮೆಂಟ್ರಿ ಕೊಡಕ್ಕೆ ಹೋಗಿದ್ದೀರೋ? ಯಾವುದೇ ಕಾರಣಕ್ಕೂ ಪೂಜೆ ನಡಿಬಾರ್ದು. ಹೇಳಿದ ನೆನಪಿದೆ ತಾನೆ? ಪ್ರತಿ ಕ್ಷಣ ಒಂದು ಹಾಕ್ತಾನೆ ಇದ್ದೀವಿ. ಆ ಪಾಪನ ಬಿಟ್ಟು ಆಚೆ ಈಚೆ ಹೋಗಲ್ಲ ಅಂತಾರೆ. ಯಾವಾಗಲೂ ಅಂಟ್ಕೊಂಡೇ ಇರ್ತಾರೆ. ಅದೇ ನಂಗೆ ತೆಲ್ಲುವಾಗಿದೆ ಮೇಡಮ್. ಅದೆಲ್ಲ ನಿಮ್ಮ ತಲೆನೋವು. ಆ ಮಗುನ ಹೇಗೆ ಕದೀತಿರೋ ನಂಗೆ ಗೊತ್ತಿಲ್ಲ. ಆದರೆ ಆ ಮಗು ಸೇಫಾಗಿ ನನಗೆ ತಲುಪಿಸ್ಬೇಕು ಅಷ್ಟೇ. ಇಲ್ಲ ಅಂದರೆ ನಿಮ್ಮನ್ನ ಎತ್ತಕ್ಕೆ ಬೇರೆ ಯಾರಿಗಾರು ಸುಪಾರಿ ಕೊಡ್ಬೇಕಾಗತ್ತೆ. ಹುಷಾರ್. ಇಡೀ ಫೋನು. ಯೂಸ್ಲೆಸ್ ಫೆಲೋಸ್. ನೋಡು, ನಮಗೆ ಮಗುನ ಎಸ್ಕೇಪ್ ಮಾಡ್ದೆ ಬೇರೆ ದಾರಿನೇ ಇಲ್ಲ. ನಾನು ಹೇಳ್ದಂಗೆ ಮಾಡು. ಇದೆಂಥ ಪರೀಕ್ಷೆ ಶಿವಪ್ಪ ನಿಂದು. ಮಗು ಕಂಟಕ ಇದೆ ಅಂತ ಗೊತ್ತು ಮಾಡಿಸ್ದೆ, ಆದರೆ ಜೊತೆಗೆ ಮಗುನೂ ಕರ್ಕೊಂಡು ಬರಬೇಕು ಅನ್ನೋ ಸುಳಿವು ಕೊಡಲಿಲ್ವಲ್ಲ. ಎಲ್ಲ ನಿನ್ನ ಇಚ್ಛೆ ಪ್ರಕಾರನೇ ನಡೆಯುತ್ತೆ ಅಂತ ಪುರೋಹಿತರು ಹೇಳಿದ್ರು. ಆದರೂ ಮನಸ್ಸಿಗೆ ಎಂಥದ್ದು ಕಳವಳ. ಈ ಪೂಜೆಗೆ ನನ್ನ ಮಗುನೂ ನನ್ನ ಮಡ್ಲಲ್ಲಿ ಕೂರೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಸಾರಿ.
ಶ್ರವಸ್ತಮಂ ಯಾವ್ದೋ ಮಗು? ಜ್ಯೇಷ್ಠರಾಜ ಯಾವ್ದೋ ಮಗು ಯಾರ್ದೋ? ಬ್ರಹ್ಮಣಾಂ. ಯಜಮಾನ್ರೆ, ನಮ್ಮ ಮಗು. ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಏಯ್, ನಿಂತ್ಕೋ! ನಿಮ್ಮ ಅಕ್ಕ ನಿನಗೆ ವಹಿಸಿರೋ ಕೆಲಸನ ಎಷ್ಟು ಶ್ರದ್ಧೆಯಿಂದ ಮಾಡ್ತಿದ್ಯಲ್ಲೋ ಗಣಿ, ತುಂಬ ಸಂತೋಷ ಆಯ್ತು ಕಣ. ಅಕ್ಕ ಮಗು ಬಗ್ಗೆ ಅವಾಗವಾಗ ಫೋನ್ ಮಾಡಿ ಹೇಳು ಅಂತ ಹೇಳಿದ್ಲು. ಆದರೆ ಮಗು ಬಗ್ಗೆ ಹೇಳೋದಕ್ಕೆ ಮಗು ಅರ್ಸನ್ ಕೊಟ್ಟೆಲೇ ಇಲ್ವಲ್ಲ. ಅಖಿಲಮ್ಮವರು ಜನನಿ ಅಕ್ಕ ಮಗುನ ಕರ್ಕೊಂಡು ಶಿವಪುರ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅದನ್ನು ಅಕ್ಕಂಗೆ ಹೇಳ್ತೀನಿ ಅಂತ ನಾನು ಸಾವಿತ್ರಮ್ಮಂಗೆ ಹೇಳ್ಬಿಟ್ಟೆ. ಆದರೆ ನಾನು ಇನ್ನೂ ಕೆಲಸನೇ ಮಾಡಿಲ್ವಲ್ಲ. ಈ ಅಕ್ಕ ಬಾವ ಒಂದು ನೆನ್ನೆಯಿಂದ ಎಷ್ಟು ಸತಿ ಫೋನ್ ಮಾಡಿದ್ದೀನಿ, ಫೋನೇ ರಿಸೀವ್ ಮಾಡಿಲ್ಲ. ಈ ತಮ್ಮ ಅಂದರೆ ಅಕ್ಕಂಗೆ ಫುಲ್ ಸದ್ರ ಆಗ್ಬಿಟ್ಟಿದೆ. ಬಾವಂಗೂ ಅಷ್ಟೇ. ಅವರಿಬ್ರು ಬರಲಿ, ಅವರಿಬ್ಬರ ಹತ್ರ ಸರಿಯಾಗಿ ಜಗಳ ಮಾಡ್ತೀನಿ. ಲೇ ಭಗವಂತ, ಇವತ್ತು ದೇವಸ್ಥಾನದಲ್ಲಿ ಎಲ್ಲರೂ ಎದುರು ಬದರಾಗ್ಬೋದು. ಆ ಮಗು ಪಾರ್ವತಿದೆ ಅಂತ ಅಖಿಲಮ್ಮಂಗೆ ಮಿಕ್ಕಿ ಎಲ್ರಿಗೂ ಗೊತ್ತಾಗಲಿ ಅನ್ನೋದೇ ನನ್ನ ಪ್ರತಿ ಕ್ಷಣದ ಆಸೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ನನ್ನ ಮೊಮ್ಮಗು ಮೇಲೆ ತೂಗ್ತಿರೋ ಕಂಟಕದ ತೂಗುಗತಿ ನಿವಾರಣೆ ಆಗಬೇಕು. ನನ್ನ ಮಗಳು ಕೈಗೊಂಡಿರೋ ಪೂಜೆ ಸಾಂಗವಾಗಿ ನೆರವೇರಬೇಕು ಸ್ವಾಮಿ. ಪೂಜೆಗೆ ಮಗು ಬೇಕು ಅಂತ ನಾನು ಒತ್ತಾಡ್ತಾ ಇದ್ದೆ. ಇಂಥ ಸಮಯದಲ್ಲಿ ಮಗು ನಮ್ಮ ಕೈಗೆ ಸಿಗೋ ಹಾಗೆ ಮಾಡಿದ್ಯಾ? ಪಾಪ ಜನನಿ ಅತ್ತೆಯಮ್ಮ ಮಾವ ಎಲ್ಲ ಮಗುಗೋಸ್ಕರ ಹುಡ್ಕಾಡ್ತಾ ಇರ್ತಾರೆ. ಇಂಥ ಸಮಯದಲ್ಲಿ ನೀನೇ ಅವ್ರಿಗೆ ಧೈರ್ಯ ಕೊಡಬೇಕು ತಂದೆ. ಅತ್ತೆ, ನನ್ನ ಮಗು ಕಂಟಕ ಕಳಿಯೋ ಪೂಜೆಗೆ ಅಂತ ಗುರುಗಳು ಇಲ್ಲೇ ಕಳ್ಸಿದ್ರು. ಆದ್ರೆ ಮಗುಗೆ ಕಂಟಕ ಇಲ್ಲೇ ಬಂದು ಕೂತಿದ್ದಿಲ್ಲ ಅತ್ತೆ. ನಾವಿಲ್ಲಿಗೆ ಬರಲೇಬಾರ್ದಾಗಿತ್ತು. ಅಲ್ಲೇ ಬೆಂಗಳೂರಲ್ಲಿ ಯಾವ್ದಾದ್ರು ಶಿವ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಅಯ್ಯೋ, ಹಾಗೆಲ್ಲ ಮಾತಾಡಬಾರ್ದಮ್ಮ. ಮಗು ಏನೂ ಆಗಲ್ಲ, ಮಗು ನಮಗೆ ಸಿಗುತ್ತೆ, ನಾವು ಹುಡ್ಕೋಣ. ಹೌದು, ಮಗು ಸಿಗುತ್ತೆ, ಯೋಚನೆ ಮಾಡಬೇಡ. ಮಗು ಕತ್ಕೊಂಡು ಹೋಗಿರೋರು ತುಂಬ ದೂರ ಏನು ಹೋಗಿರಲ್ಲ. ಇಲ್ಲಿನ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತೀನಿ. ನೀ ಗಾಬರಿ ಆಗ್ಬೇಡಮ್ಮ. ಮತ್ತೆ ಆದಿಭಾವನ ನಮ್ಮ ಜೊತೆ ಕರ್ಕೊಂಡು ಬರ್ಬೇಕಾಗಿತ್ತು. ಕಳೆದ ಸಲ ಮಗು ಕಳೆದೋದಾಗ ಆದಿಭಾವನೇ ಮಗುನ ಹುಡುಕಿ ನನ್ನ ಕೈಗೆ ತಂದು ಕೊಟ್ಟಿದ್ರು. ಈ ಸರಿ ಅವ್ರು ನಮ್ಮ ಜೊತೆ ಇದ್ದಿದ್ರೆ ಆ ಕಳ್ಳು ನಮ್ಮ ಮಗುನ ಎತ್ಕೊಂಡು ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ. ಆದಿಭಾವನೂ ಇಲ್ಲ, ಏನ್ ಮಾಡೋದಂತೆ? ಅಳ್ಬೇಡಮ್ಮ, ಅಳ್ಬೇಡ, ಗಾಬರಿ ಆಗ್ಬೇಡ. ನಾನು ಫೋನ್ ಮಾಡಿದ್ದೀನಿ, ವಿಷಯ ತಿಳಿಸಿದ್ದೀನಿ, ಅವರು ಪ್ರಯತ್ನ ಪಡ್ತಾರೆ. ಸರಿ ಬಾ, ನಾವು ಹುಡ್ಕೋಣ ಬಾ.
ಚಿಕ್ಕತ್ತೆ? ಅಪ್ಪ ಸದ್ಯ ಸಿಕ್ಕದಿಯಲ್ಲ. ನಿನ್ನೆಯಿಂದ ನಿನ್ನನ್ನು ಕಾಂಟ್ಯಾಕ್ಟ್ ಮಾಡಕ್ಕೆ ನಾನು ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಗೊತ್ತಾ? ಒಂದ್ಸಲ ನಾಟ್ ರೀಚಬಲ್ ಅಂತ ಬರುತ್ತೆ, ಇನ್ನೊಂದ್ಸಲ ಸ್ವಿಚ್ ಆಫ್ ಅಂತ ಬರುತ್ತೆ, ಇನ್ನೊಂದ್ಸಲ ಈ ರತ್ನವೇಣಿಗೆ ಹೆದರ್ಕೊಂಡು ಫೋನನ್ನ ನಾನೇ ಸ್ವಿಚ್ ಆಫ್ ಮಾಡಿ ಇಟ್ಕೊಳ್ಳೋ ಥರ ಆಗಿದೆ. ಆ ರತ್ನವೇಣಿ ಯಾವ ಕ್ಷಣದಲ್ಲಾದರೂ ಬಂದ್ಬಿಡ್ಬಹುದು. ಅದಕ್ಕೆ ನೇರವಾಗಿ ವಿಷಯಕ್ಕೆ ಬರ್ತೀನಿ. ನೀನು ಆದಿತ್ಯ ಹೋಗಿರೋದು ಬಾಂಬೆಗಲ್ಲ, ಶಿವಪುರಕ್ಕೆ ಅನ್ನೋದು ನನಗೆ ಗೊತ್ತಾಯ್ತು. ನಿನ್ನ ಮಗಳ ಕಂಟಕ ನಿವಾರಣೆಗೋಸ್ಕರ ಪೂಜೆ ಮಾಡಿಸೋದಕ್ಕೆ ತಾನೇ ನೀನು ಅಲ್ಲಿಗೆ ಹೋಗಿರೋದು? ಹೌದು. ನಿಮಗೆ ವಿಷಯ ಹೇಗೆ ಗೊತ್ತಾಯ್ತು? ಗಣಿ ಹೇಳ್ದ. ಹಾಗೆ ಸಾವಿತ್ರಮ್ಮ ಹೇಳಿರೋ ವಿಷಯನ ನಿನಗೂ ಹೇಳಿದಾನೆ ತಾನೆ? ಅದೇನಮ್ಮ ನಿನ್ನ ಮಗಳಿಗೆ ಕಂಟಕ ಇರೋ ವಿಷಯ. ಮಗಳೀಗ ನನ್ನ ಕೈಲೇ ಇದ್ದಾಳೆ ಚಿಕ್ಕತ್ತೆ. ಹೌದಾ? ಅಲ್ಲಿಗೆ ನೀವೆಲ್ಲರೂ ಚಿಕ್ಕತ್ತೆ, ನಾನು ಪೂಜೆ ಮುಗಿದ್ಮೇಲೆ ನಿಮಗೆ ಫೋನ್ ಮಾಡ್ತೀನಿ ರೀ. ಛೇ, ಈ ಪಾರ್ವತಿ ಒಬ್ಳು ಅರ್ಧಂಬರ್ಧ ವಿಷಯ ಹೇಳಿ ಫೋನ್ ಕಟ್ ಮಾಡಿಬಿಟ್ಲು. ನನ್ನ ಮಗು ನನ್ನ ಕೈಲಿದೆ ಅಂತ ಪಾರ್ವತಿ ಹೇಳಿದ್ಲು. ಇನ್ನೆಲ್ಲೋ ಇರೋ ಮಗು ತಾನಾಗೆ ಪಾರ್ವತಿ ಹತ್ರ ಹೋಗೋದಕ್ಕೆ ಚಾನ್ಸೇ ಇಲ್ಲ. ಜನನಿ ಮತ್ತೆ ಅಕ್ಕನ ಕಂಕ್ಳಲ್ಲಿರೋ ಮಗುನ ಪಾರ್ವತಿ ಎತ್ಕೊಳ್ಳೋದಕ್ಕೆ ಮಾತ್ರ ಸಾಧ್ಯ. ಅಲ್ಲಿಗೆ ಎಲ್ಲರೂ ಒಂದೇ ಊರಲ್ಲಿರೋದು ಅಂತ ಎಲ್ರಿಗೂ ಗೊತ್ತಾಗಿದೆ. ಆದ್ರೆ ಒಂದೇ ಉದ್ದೇಶಕ್ಕೆ ಬಂದಿರೋದು ಅಂತ ಎಲ್ರಿಗೂ ಗೊತ್ತಾಗಿದ್ಯಾ? ನೋಡಿಗಳು ತಪ್ಪಿಸ್ಕೊಂಡ್ಬಿಟ್ರೆ ಬಾರು ಕೈ ಸಿಗ್ಲಿಲ್ಲ. ದಯಿಂದ ನಿಮ್ಮ ಮಗಿನ ಕಾಪಾಡ್ಬೋದಲ್ಲ, ನಿಮ್ಮ ಅದೃಷ್ಟ ಅನ್ಕೋಬೇಕು. ನಮ್ಮ ಮಗು ಈ ಜಾಗದಲ್ಲಿದೆ ಅಂತಂದ್ರೆ ಜನ ನೀನು ಇದೇ ಜಾಗದಲ್ಲಿ ಇರ್ಬೇಕಲ್ವಾ ಯಜಮಾನ್ರೆ? ಬಟ್ ಅವ್ರು ಯಾವ ಕಣ್ಣ ಕೆಳಗೆ ಬರೋದಕ್ಕೆ ಸಾಧ್ಯ? ಒಟ್ಟಿನಲ್ಲಿ ಮಗುನ ಕಳ್ಕೊಂಡು ಅಪ್ಪ ಅಮ್ಮ ಜನನಿ ಎಲ್ಲ ತುಂಬ ಟೆನ್ಷನ್ ಇರ್ತಾರೆ. ಫೋನ್ ಮಾಡಿ ವಿಷಯ ತಿಳಿಸೋಣ. ಯಜಮಾನ್ರೆ, ಒಂದು ನಿಮಿಷ. ಮಗುಗೆ ಬಂದಿರೋ ಕಂಟಕ ಕಳಿಬೇಕು ಅಂದ್ರೆ ಮಗುನ ಕೂರಿಸ್ಕೊಂಡು ಪೂಜೆ ಮಾಡಬೇಕು ಅಂತ ಪುರೋಹಿತರು ಹೇಳಿದ್ರಲ್ವಾ? ನಾವು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಅಸಹಾಯಕ ಸ್ಥಿತಿಲಿದ್ವಿ. ಇಂಥ ಸಮಯದಲ್ಲಿ ಆ ದೇವ್ರೆ ನಮಗೆ ಮಗುನ ಸಿಗೋ ಹಾಗೆ ಮಾಡಿದ್ದಾನೆ ಅಂತ ಅನ್ಸುತ್ತೆ. ಅದಕ್ಕೆ ಬೇಗ ಪೂಜೆ ಮುಗಿಸ್ಬಿಡೋಣ. ಆಮೇಲೆ ನಾವೇ ಹೋಗಿ ಅತ್ತೆಯಮ್ಮ ಜನನಿನ ಹುಡುಕಿ ಮಗುನ ಅವ್ರಿಗೆ ತಲುಪಿಸೋಣ ಅಲ್ವಾ? ನನಗೂ ಹಾಗೆ ಅನಿಸ್ತಾ ಇದೆ. ಸರಿ, ನಾವೀಗ ಬೇಗ ಪೂಜೆ ಮುಗಿಸ್ಬಿಡೋಣ. ಆಮೇಲೆ ಅವ್ರಿಗೆ ಫೋನ್ ಮಾಡಿ ಮಗು ವಿಷಯ ಹೇಳೋಣ. ನೀನು ಹೇಳ್ತಾ ಇರೋದು ಸರಿಯಾಗಿದೆ. ಕೂತ್ಕೋ. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. ಫ್ರೆಂಡ್ಸ್, ಪಾರ್ವತಿನೂ ಪೂಜೆ ಮಾಡಿಸೋದಕ್ಕೆ ಹೋಗಿದ್ದಾಳೆ ಅಂತ ಗೊತ್ತಾಗಿದೆ ಅಂದಮೇಲೆ ಮಗು ತಾಯಿ ಪಾರ್ವತಿನೇ ಅಂತ ಅಕ್ಕನಿಗೆ ಗೊತ್ತಾಗಿರ್ಬೋದಲ್ವಾ? ಆದ್ರೆ ಪಾರ್ವತಿ ಧ್ವನಿ ಕೇಳಿದ್ರೆ ಹಾಗೆ ಅನ್ನಿಸ್ಲಿಲ್ಲ. ಈ ಪಾರ್ವತಿ ಒಬ್ಳು ಪೂಜೆ ಆದ್ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದಾಳೆ. ಆಗ್ಲೇ ಎಲ್ಲ ವಿಷಯನ ತಿಳ್ಕೊಂಡ್ಬಿಡ್ಬೇಕು. ಹಾ, ಓ ರತ್ನವೇಣಿಯವರು ರಾತ್ರಿ ಎಲ್ಲ ನಿದ್ದೆ ಮಾಡ್ಲಿಲ್ವಾ? ಕಣ್ಣೆಲ್ಲ ಕೆಂಪಗಾಗ್ಬಿಟ್ಟಿದೆ. ದೀಪ ಕಾಯ್ತಾ ಕೂತಿದ್ದೆ. ಈಗಲಾದ್ರೂ ಸ್ವಲ್ಪ ಹೋಗಿ ನಿದ್ದೆ ಮಾಡೋದಲ್ವಾ? ನನ್ನನ್ನು ಯಾಕೆ ಕಾಯೋದಕ್ಕೆ ಬಂದ್ರಿ? ಸುಮ್ಮನೆ ಟೈಮ್ ವೇಸ್ಟ್. ಎಲ್ಲರೂ ಹೋಗಿರೋದು ಒಂದೇ ಊರಿಗೆ. ಅಖಿಲಮ್ಮನವರು ಎಲ್ಲಿ ಉಳ್ಕೊಂಡಿದ್ದಾರೆ ಅಂತ ಡ್ರೈವರ್ನ ಕೇಳಿ ತಿಳ್ಕೊಂಡಿದ್ದೀನಿ. ನಮ್ಮ ಪಾರ್ವತಿಯವರು ಉಳ್ಕೊಂಡಿರೋದು ಕೂಡ ಅದೇ ಜಾಗದಲ್ಲಿ. ಭಗವಂತ, ಇವತ್ತು ಹೇಗಾದರೂ ಮಾಡಿ ನಿನ್ನ ಸನ್ನಿಧಿಲಿ ಆ ಮಗು ಪಾರ್ವತಿದೆ ಅಂತ ಗೊತ್ತು ಮಾಡುವಂಥ ಸಂದರ್ಭ ಸೃಷ್ಟಿ ಮಾಡೋ ಸ್ವಾಮಿ. ನನ್ನ ಮೊಮ್ಮಗಳನ್ನ ಎಲ್ಲ ಕಂಟಕದಿಂದ ಪಾರು ಮಾಡು ತಂದೆ.
ಯಜಮಾನ್ರೆ, ಪಾಪ ಗಣಿ ನೆನ್ನೆಯಿಂದ ಫೋನ್ ಮಾಡ್ತಾನೆ ಇದ್ದಾನೆ. ಫೋನ್ ತೆಗಿಲಿಲ್ಲ ಅಂದರೆ ಅವ್ನು ಸುಮ್ಮನೆ ಗಾಬರಿ ಆಗ್ತಾನೆ. ಫೋನ್ ತೆಗೆದು ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳ್ತೀನಿ, ಸರಿನಾ? ಗಣಿ, ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ತೀನೋ? ಏನಕ್ಕ ನೀನು ಅಲ್ಲಿಗೆ ಹೋದ್ಮೇಲೆ ಸುದ್ದಿನೇ ಇಲ್ಲ. ಅಷ್ಟು ಸಲ ಫೋನ್ ಮಾಡಿದ್ದೀನಿ, ಒಂದ್ಸತಿನಾದ್ರು ಫೋನ್ ಮಾಡ್ಬೇಕು ತಾನೆ. ಹೋಗ್ಲಿ ಬಿಡು, ನಾನು ಯಾರಿಗೋ ಒಬ್ರಿಗೆ ಮಾತು ಕೊಟ್ಟಿದ್ದೆ ನಿನಗೆ ವಿಷಯ ತಲುಪಿಸ್ತೀನಿ ಅಂತ. ಆದರೆ ಆ ವಿಷಯ ನಿನಗೆ ಈಗಾಗಲೇ ಗೊತ್ತಾಗಿರ್ಬೋದು. ಆದರೂ ನನ್ನ ಡ್ಯೂಟಿ ನಾನು ಮಾಡಬೇಕಲ್ವಾ? ಏನು ಗೊತ್ತಾ ಅಕ್ಕ, ನೀನು ಯಾವ ಮಗುಗೆ ಕಂಟಕ ಇದೆ ಅಂತ ಶಿವಪುರದ ದೇವಸ್ಥಾನಕ್ಕೆ ಹೋಗಿದ್ಯೋ, ಆ ಮಗು ಇವಾಗ ಶಿವಪುರದಲ್ಲೇ ಇದೆ ಗಣಿ. ನನ್ನ ಹತ್ರನೇ ನನ್ನ ಮಡ್ಲಲ್ಲೇ ಇದೆ. ಹೌದಾ ಪರು? ಮಗು ನಿನ್ನ ಕೈಯಲ್ಲೇ ಇದೆಯಾ? ಅಪ್ಪ ಮಗಳು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫೋನ್ ನನ್ನ ಕೈಲಿ ಎಲ್ಲಿ ಸಿಗುತ್ತೆ? ಮಾತಾಡ್ಕೊಳ್ರಿ. ಹೇಳು ಪರು. ಮಗು ಕಂಟಕ ಕಳಿಬೇಕು ಅಂದರೆ ಮಗುನು ಪೂಜೆ ಕೂರಿಸ್ಬೇಕಿತ್ತಂತಪ್ಪ. ಈ ವಿಷಯ ನಮ್ಗೆ ಊರಿಂದ ಹೊರಡೋವಾಗ ಗೊತ್ತಿರಲಿಲ್ಲ ಅಲ್ವಾ? ಇಲ್ಲಿ ಬಂದಮೇಲೆ ನಮ್ಗೆ ಈ ವಿಷಯ ಗೊತ್ತಾಗಿದ್ದು. ಏನು ಮಾಡೋದು ಅನ್ನೋ ಆತಂಕದಲ್ಲಿ ನಾವಿರುವಾಗ ಆ ದೇವ್ರೆ ಮಗು ನಮ್ಮ ಕೈಗೆ ಸಿಗೋ ಹಾಗೆ ಮಾಡಿದ್ದಾನೆ. ಈಗ ನನ್ನ ಮಡ್ಲಲ್ಲಿ ಕೂತು ಪೂಜೆ ಮಾಡ್ತಿದ್ದಾಳೆ ನಿನ್ನ ಮೊಮ್ಮಗಳು. ಹಾಗಾದರೆ ಅಖಿಲಮ್ಮನು ನಿಮ್ಮನ್ನ ಅಪ್ಪ, ನಾನು ಪೂಜೆ ಕೂತಿದ್ದೀನಿ, ಆಮೇಲೆ ಮಾಡ್ತೀನಿ ಇದು ನಿಮಗೆ. ಪರು ಪರು ದೇವ್ರೆ, ಮಗು ಪಾರ್ವತಿ ಹತ್ರನೇ ಇದೆಯಂತೆ. ಅವಳು ಆತಂಕದಲ್ಲಿರಲಿಲ್ಲ. ಅಲ್ಲಿಗೆ ಎಲ್ಲ ಒಳ್ಳೆಯದೇ ಆಗಿರಬೇಕು. ಒಟ್ಟಿನಲ್ಲಿ ಎಲ್ಲ ಸರಿ ಹೋಗಿ ಅರಸನ ಕೋಟೆಯಲ್ಲಿ ಎಲ್ಲರೂ ಒಟ್ಟಿಗೆ ಸಂತೋಷವಾಗಿ ಬಾಳೋ ಹಾಗೆ ಮಾಡಪ್ಪ. ಆದಿ